ಹಲೋ KCET ಚಾಂಪ್ಸ್, ವೆಲ್ಕಮ್ ಬ್ಯಾಕ್ ಟು ತ್ರಿಬಲ್ ಟಿ ಅಕಾಡೆಮಿ. ಸೊ ಎಷ್ಟೊಂದು ಜನ ವಿದ್ಯಾರ್ಥಿಗಳು ಕಮೆಂಟಲ್ಲಿ ಹೇಳ್ತಿದ್ರಿ, ಸರ್ KCET ಡ್ರಾಪರ್ಸ್ ಡಾಕ್ಯುಮೆಂಟ್ಸ್ ಯಾವುದೆಲ್ಲ ರೆಡಿ ಮಾಡ್ಕೊಬೇಕು ಹೇಳಿ ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ KCET 2026 ಅಪ್ಲಿಕೇಶನ್ಸ್ಗೆ ಸ್ಪೆಷಲಿ ಡ್ರಾಪರ್ಸ್ಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಇದೆ ಅನ್ನೋದ್ರ ಜೊತೆಗೆ ಎಷ್ಟೊಂದು ಜನ ಯೂಟ್ಯೂಬ್ ಕಮೆಂಟ್ಸಲ್ಲಿ ನಿಮ್ಮ ಕ್ವೆಶನ್ಸ್ಗಳನ್ನ ಕೇಳ್ತಿದ್ರಿ. ಸೊ ಆ ಕ್ವೆಶನ್ಸ್ಗಳಿಗೂ ಸಹ ಈ ಒಂದು ವಿಡಿಯೋ ಮುಖಾಂತರ ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಸೊ ಮೊದಲನೇ ಸಲ ನಮ್ಮ ಚಾನಲ್ನ ವ್ಯೂ ಮಾಡ್ತಿದ್ರೆ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್. ಆ್ಯಂಡ್ ದೆನ್ ಯಾರೆಲ್ಲ ನಿಮ್ಮ KCET ಫ್ರೆಂಡ್ಸ್ ಇದ್ದಾರೆ, ಸೊ ಅವ್ರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ, ಸೊ ದಟ್ ಅವ್ರಿಗೂ ಸಹ ಇನ್ಫಾರ್ಮೇಷನ್ಸ್ ಅಪ್ಡೇಟ್ ಸಿಗ್ತಾ ಹೋಗ್ತಿರಲಿ. ಸೊ ಲೆಟ್ಸ್ ಡೈವ್. ಸೊ ಮೊದಲನೇದಾಗಿ ಎಷ್ಟೊಂದು ಜನ ವಿದ್ಯಾರ್ಥಿಗಳು ಕೇಳ್ತಿರ್ತಕ್ಕಂಥ ಕ್ವೆಶನ್ಸ್ಗಳು, ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಯಾವುದು ಫಾರ್ ಡ್ರಾಪರ್ಸ್ಗೆ. ನನ್ನ ಆಧಾರ್ ಕಾರ್ಡ್ ಶುಡ್ ಮೈ ಆಧಾರ್ ನೀಡ್ಸ್ ಟು ಬಿ ಅಪ್ಡೇಟ್ ಆಗಬೇಕಾ? ಆ್ಯಂಡ್ ದೆನ್ ಕ್ಯಾನ್ ಐ ಯೂಸ್ ಓಲ್ಡ್ ಸ್ಟಡಿ ಸರ್ಟಿಫಿಕೇಟ್ ಯೂಸ್ ಮಾಡಬಹುದಾ? ಆ್ಯಂಡ್ ದೆನ್ ಕ್ಯಾನ್ ಐ ಯೂಸ್ ಓಲ್ಡ್ ಸ್ಟಡಿ ಸರ್ಟಿಫಿಕೇಟ್ ಇನ್ ಮೈ ಆಧಾರ್ ಕಾರ್ಡ್ ಓಲ್ಡ್ ಫೋಟೋ ಇದೆ, ಅದನ್ನು ಅಪ್ಡೇಟ್ ಮಾಡಬೇಕಾ? ಈ ಥರ ಹಲವಾರು ಕ್ವೆಶನ್ಸು ಯೂಟ್ಯೂಬ್ ಕಮೆಂಟಲ್ಲಿ ಕೇಳ್ತಿದ್ರಿ. ಹಾಗೆ ಆ್ಯಂಡ್ ದೆನ್ ಪರ್ಸ್ನಲ್ ಆಗು ಸಹ ರೀಚ್ ಔಟ್ ಆಗ್ತಿದ್ರಿ. ಸೊ ಇದೆಲ್ಲದಕ್ಕೂ ಸಹ ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಆ್ಯಂಡ್ ದೆನ್ ಇನ್ನೂ ನಿಮಗೆ ಕ್ವೆಶನ್ಸ್ ಕೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಆ ಎಲ್ಲ ಕ್ವೆಶನ್ಸ್ಗೂ ಅಡ್ರೆಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಸೊ ಮೊದಲನೇದಾಗಿ ಯಾರೆಲ್ಲ ಡ್ರಾಪರ್ಸ್ ಇದ್ದಾರೆ ಅವ್ರಿಗೆ ಯಾವ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಬೇಕು? ವೆರಿ ಸಿಂಪಲ್. ಫ್ರೆಷರ್ಸ್ಗೂ ಮತ್ತು ಡ್ರಾಪರ್ಸ್ಗೂ ತುಂಬ ಮೇಜರ್ ಡಿಫ್ರೆನ್ಸ್ ಏನೂ ಆಗೋದಿಲ್ಲ. ಯಾವೆಲ್ಲ ಫ್ರೆಷರ್ಸ್ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಇಟ್ಕೊಂಡಿರ್ತಾರೋ, ಸೊ ನಿಮಗೂ ಸಹ ಅದೇ ಡಾಕ್ಯುಮೆಂಟ್ಸೇ ಬೇಕಾಗುತ್ತೆ. ನಿಮ್ಮ 10th ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, 2nd PUC 12th ಮಾರ್ಕ್ಸ್ ಕಾರ್ಡ್. ಸೊ ಯಾರೆಲ್ಲ ಫ್ರೆಷರ್ ಇರ್ತಾರೆ ಅವ್ರಿಗೆ 12th ಮಾರ್ಕ್ಸ್ ಕಾರ್ಡ್ ಇನ್ನೂ ಸಿಕ್ಕಿರೋದಿಲ್ಲ. ಸೊ ಹಾಗಾಗಿ ಅವ್ರು ಇಲ್ಲ ಅಂದ್ರೂ ನಡೆಯುತ್ತೆ. ಬಟ್ ನಿಮಗೆ ಯಾರೆಲ್ಲ ಡ್ರಾಪರ್ ಇರ್ತಾರೆ ಅವ್ರಿಗೆ 12th ಮಾರ್ಕ್ಸ್ ಕಾರ್ಡ್ ಕಂಪಲ್ಸರಿ. ಸೊ ಒನ್ಸ್ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮ್ಮ 12th ಮಾರ್ಕ್ಸ್ ಕಾರ್ಡ್ ಎಷ್ಟು ಮಾರ್ಕ್ಸನ್ನು ಸ್ಕೋರ್ ಮಾಡಿದ್ರಿ ಅಂದರೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕಾಗುತ್ತೆ. ದಟ್ ಈಸ್ ಇಂಪಾರ್ಟೆಂಟ್. ಆಧಾರ್ ಕಾರ್ಡ್, ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ, ಕ್ಯಾಂಡಿಡೇಟ್ ಸಿಗ್ನೇಚರು, ಕ್ಯಾಸ್ಟ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟು, ರೂರಲ್ಲು, ಕನ್ನಡ ಮೀಡಿಯಂ ಸರ್ಟಿಫಿಕೇಟ್, ಆ್ಯಂಡ್ ದೆನ್ ಅದರ್ ರಿಸರ್ವೇಷನ್ ಸರ್ಟಿಫಿಕೇಟ್ಸ್ ಆರ್ ಕಂಪಲ್ಸರಿ, ಆರ್ ಕ್ವೈಟ್ ಕಾಮನ್ ಫಾರ್ ಬೋತ್ ಫ್ರೆಷರ್ಸ್ ಆ್ಯಂಡ್ ದೆನ್ ಡ್ರಾಪರ್ಸ್. ಒನ್ ಮೋರ್ ಇಂಪಾರ್ಟೆಂಟ್, ಯಾರೆಲ್ಲ ಆಲ್ರೆಡಿ ಅಟೆಂಪ್ಟ್ ಮಾಡಿದ್ರು KCET ಎಕ್ಸಾಮಿನೇಷನ್ಸ್ನ ಅವ್ರಿಗೆ ಇಲ್ಲಿ ನೀವು ನೋಡ್ಬೋದು, ಈ ಹಿಂದಿನ ವರ್ಷದಲ್ಲಿ CET ಪರೀಕ್ಷೆ ತಗೊಂಡಿದ್ದೀರಾ ಅಂತ ಒಂದು ಅಪ್ಲಿಕೇಶನ್ ಟೈಮಲ್ಲಿ ಒಂದು ಕ್ವೆಶನ್ಸ್ ಬರುತ್ತೆ. ಅಲ್ಲಿ ನೀವು ಹೌದು ಅಂತ ಕ್ಲಿಕ್ ಮಾಡಬೇಕು, ಎಸ್ ಅಂತ ಕ್ಲಿಕ್ ಮಾಡಬೇಕು. ಇಫ್ ಇನ್ ಕೇಸ್ ನೀವು ಎಸ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ CET ಪ್ರವೇಶ ಸಂಖ್ಯೆ, ನಿಮ್ಮ CET ರಿಜಿಸ್ಟ್ರೇಷನ್ಸ್ ನಂಬರ್ನ ಹಾಕಬೇಕಾಗುತ್ತೆ. ಆ್ಯಂಡ್ ದೆನ್ ಇಯರ್ ಆಫ್ ಅಪಿಯರೆನ್ಸ್, ಯಾವ ವರ್ಷದಲ್ಲಿ ನೀವು CETನ ಅಪಿಯರ್ ಆಗಿದ್ರಿ ಅನ್ನೋದನ್ನ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇಷ್ಟು ಡ್ರಾಪರ್ಸ್ಗೆ ಮತ್ತು ಫ್ರೆಷರ್ಸ್ಗೆ ಇರಬೇಕಾಗಿರ್ತಕ್ಕಂಥ ರಿಕ್ವೈರ್ಮೆಂಟ್. ಸ್ಪೆಷಲಿ 2 ಮೇಜರ್ ರಿಕ್ವೈರ್ಮೆಂಟ್ಸ್. ಒಂದು, ನಿಮ್ಮ 12th ಮಾರ್ಕ್ಸ್ ಕಾರ್ಡ್ ರಿಜಿಸ್ಟ್ರೇಷನ್ ನಂಬರ್ ಆ್ಯಂಡ್ ದೆನ್ ಮಾರ್ಕ್ಸ್ನ ಎಂಟ್ರಿ ಮಾಡಬೇಕು. ಮತ್ತೊಂದು, ಅಪ್ಲಿಕೇಶನ್ ಟೈಮಲ್ಲಿ ನೀವು ಹಿಂದಿನ ವರ್ಷದಲ್ಲಿ ಅಥವಾ ಯಾವ ವರ್ಷದಲ್ಲಿ CET ಅಟೆಂಪ್ಟ್ ಮಾಡಿದ್ದೀರಾ ಅನ್ನೋದನ್ನ ಮೆನ್ಷನ್ ಮಾಡಬೇಕು ವಿತ್ ಯೋರ್ CET ನಂಬರ್. ಈ ಎರಡೇ ಮೇಜರ್ ಆಗಿ ಫ್ರೆಷರ್ಸ್ ಆ್ಯಂಡ್ ದೆನ್ ಡ್ರಾಪರ್ಸ್ಗೆ ಡಿಫ್ರೆನ್ಸ್ ಇರ್ತಕ್ಕಂಥದ್ದು. ಆ್ಯಂಡ್ ದೆನ್ ನೆಕ್ಸ್ಟ್ ಕ್ವೆಶನ್ಸ್, ಶುಡ್ ಮೈ ಆಧಾರ್ ನೀಡ್ಸ್ ಟು ಬಿ ಅಪ್ಡೇಟೆಡ್. ಸೊ ನಿಮ್ಮ ಆಧಾರ್ ಏನಾದರೂ ಓಲ್ಡ್ ಆಗಿದ್ರೆ, ಸೊ ಆಫ್ಟರ್ 15 ಇಯರ್ಸ್ ಆದಮೇಲೆ ಅಪ್ಡೇಟ್ ಮಾಡಬೇಕು ಅಂತ ಆಧಾರಲ್ಲೇ ಹೇಳಿದೆ. ಸೊ ಆ ಆಧಾರ್ನ ಅಪ್ಡೇಟ್ ಮಾಡಿಸ್ಕೊಳ್ಳೋದು ಇಟ್ಸ್ ಬೆಸ್ಟ್. ಕ್ಯಾನ್ ಐ ಯೂಸ್ ಓಲ್ಡ್ ಸರ್ಟಿಫಿಕೇಟ್? ಎಸ್, ಯು ಕ್ಯಾನ್. ಓಲ್ಡ್ ನಿಮ್ಮ ಏನು 7 ಇಯರ್ಸ್ ಸರ್ಟಿಫಿಕೇಟ್ ಇದೆ ನೀವು ಯೂಸ್ ಮಾಡ್ಬೋದು. ಬಟ್ ಆ ಸರ್ಟಿಫಿಕೇಟು BEO ಸೈನ್ನ ಆಗಿರಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. In my Aadhaar card, old photo are there. Is this causes any issues? Old photo, new photo, that doesn't cause any issue. If your Aadhaar is updated, that is more enough. So Aadhaar ಅಲ್ಲಿ ಜಸ್ಟ್ ನಿಮ್ಮ ಡಾಕ್ಯುಮೆಂಟ್ ಅಥೆಂಟಿಕೇಶನ್ಸ್ಗೋಸ್ಕರ ತಗೊಂತಾರೆ ವಿನಃ ಬೇರೆ ಯಾವುದೇ ಕಾರಣಕ್ಕೂ ಅಲ್ಲ. ಓಲ್ಡ್ ಫೋಟೋ, ನ್ಯೂ ಫೋಟೋ ಅನ್ನೋದ್ರ ಕುರಿತಾದಂತೆ ಯಾವುದೇ ರೀತಿಯಾದಂತಹ ತಲೆ ಕೆಡಿಸ್ಕೊಬೇಕಾಗಿರೋ ಅವಶ್ಯಕತೆ ಇಲ್ಲ. ಸೊ ಇನ್ನಷ್ಟು ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಥವಾ ನಿಮಗೆ ಸ್ಪೆಸಿಫಿಕ್ ರಿಕ್ವೈರ್ಡ್ ಏನಾದರೂ ಈ ಒಂದು ಟಾಪಿಕ್ ಮೇಲೆ ನಮ್ಗೆ ಇನ್ಫಾರ್ಮೇಷನ್ಸ್ ಬೇಕು ವಿತ್ ರೆಸ್ಪೆಕ್ಟ್ ಟು ಯುವರ್ ಸಬ್ಜೆಕ್ಟ್ ಆಗಿರ್ಬೋದು, ವಿತ್ ರೆಸ್ಪೆಕ್ಟ್ ಟು ಅಪ್ಲಿಕೇಶನ್ಸ್ ಆಗಿರ್ಬೋದು, ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಸೊ ಅದ್ರ ರಿಗಾರ್ಡಿಂಗ್ ವಿಡಿಯೋ ಮಾಡೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಐ ಹೋಪ್ ದಿಸ್ ವಿಡಿಯೋ ಸೀಮ್ಸ್ ಹೆಲ್ಪ್ಫುಲ್. ಇಫ್ ಇಟ್ ಈಸ್ ಹೆಲ್ಪ್ಫುಲ್, ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ದೆನ್ ಡೋಂಟ್ ಫರ್ಗೆಟ್ ಟು share this video with your friend. Thank you and all the best.